ಹೇಳಿ ಕೇಳಿ ಇವತ್ತಿನಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗ್ತಾ ಇದೆ, ಅಂದ್ರೆ ಆರಂಭ ಆಗಿದೆ. ನಿರೀಕ್ಷೆಯಂತೆ ಸದನದಲ್ಲಿ ಈ ವಾಲ್ಮೀಕಿ ಹಗರಣದ ವಿಚಾರ, ಮೂಡ ಹಗರಣದ ವಿಚಾರ ಬಹಳ ಸದ್ದು ಮಾಡಬಹುದು ಅನ್ನುವಂತ ರೀತಿಯಾಗಿನೇ ಇವತ್ತು ಹೌದು ಬಹಳ ಸದ್ದಾಗಿದೆ. ಅದರಲ್ಲೂ ಕೂಡ ಈ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ನಾಯಕರುಗಳು ಸರ್ಕಾರದ ವಿರುದ್ಧವಾಗಿ ಮುಗಿಬಿದ್ದಿದ್ರು. ಹಾಗಾದ್ರೆ ಇವತ್ತು ಮೊದಲ ದಿನದ ಅಧಿವೇಶನದಲ್ಲಿ ಏನೇನಾಯ್ತು, ಸರ್ಕಾರಕ್ಕೆ ಮುಜುಗರ ತರಿಸುವಂತ ಸಂಗತಿಗಳು ಹೇಗೆ ಪ್ರಸ್ತಾಪ ಆದವು, ಬರೀ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ದಲಿತ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಅನ್ನೋದಿಗಾಗಲೇ ರುಜುವಾತಾಗಿದೆ. ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ. ಸ್ವಯಂ ಅವ್ರ ಮೇಲೆ ಆರೋಪ ಬಂದ್ರೆ ಅವ್ರಿಗಿರುವಂತ ಏಕೈಕ ರಾಜಮಾರ್ಗ ರಾಜೀನಾಮೆ. ಲೋಕಸಭೆ ಚುನಾವಣೆ ಬಳಿಕ ವಿಧಾನಸಭೆಯಲ್ಲಿ ಚೊಚ್ಚಲ ಮುಂಗಾರು ಅಧಿವೇಶನದ ಕಲಾಪ ಇಂದಿನಿಂದ ಆರಂಭವಾಗಿದೆ. 3 ಅಸ್ತ್ರಗಳನ್ನಾಗಿ ಮಾಡಿಕೊಂಡು ಈ ಬಾರಿ ಸದನದಲ್ಲಿ ಸರ್ಕಾರವನ್ನ ಕಟ್ಟಿಹಾಕಲು ಬಿಜೆಪಿ ಜೆಡಿಎಸ್ ಅಖಾಡಕ್ಕಿಳಿದಿವೆ. ಹೀಗಾಗಿಯೇ ಇಂದು ಅಧಿವೇಶನಕ್ಕೂ ಮೊದಲೇ ಬಿಜೆಪಿ ಪ್ರತಿಭಟನೆಯ ಹಾದಿ ಹಿಡಿಯಿತು. ಹಾಗಾದ್ರೆ ಸದನದ ಹೊರಗೆ ಹಾಗೂ ಸದನದ ಒಳಗೆ ಏನೇನಾಯ್ತು ಅನ್ನೋದನ್ನ ಇನ್ಸೈಡ್ ಸುದ್ದಿಯಲ್ಲಿ ಪಿನ್ ಟು ಪಿನ್ ತೋರಿಸ್ತೀವಿ ನೋಡಿ. ಮುಡಾ ಸೈಟ್ ಹಂಚಿಕೆ ವಿವಾದ, ವಾಲ್ಮೀಕಿ ನಿಗಮ ಹಗರಣ, ದಲಿತರ ಹಣ ಗ್ಯಾರಂಟಿಗೆ ಬಳಕೆ, ಈ 3 ಬಾಣಗಳನ್ನೇ ಬ್ರಹ್ಮಾಸ್ತ್ರವಾಗಿಸಿಕೊಂಡ ಬಿಜೆಪಿ ನಾಯಕರು ಇಂದು ಅಧಿವೇಶನ ಆರಂಭಕ್ಕೂ ಮುನ್ನ ಪ್ರತಿಭಟನೆ ನಡೆಸಿದರು. ಹಗರಣಗಳನ್ನ ಖಂಡಿಸಿ ಶಾಸಕರ ಭವನದ ವಾಲ್ಮೀಕಿ ಪ್ರತಿಮೆಯಿಂದ ವಿಧಾನಸೌಧದವರೆಗೂ ಕಾಲ್ನಡಿಗೆ ಜಾಥಾ ನಡೆಸಿದರು. ಸಿಎಂ ಸಿದ್ದರಾಮಯ್ಯ ವಾಲ್ಮೀಕಿ ನಿಗಮದ ಅಧ್ಯಕ್ಷರು ರಾಜೀನಾಮೆ ನೀಡಬೇಕು ಅಂತ ಕೇಸರಿ ನಾಯಕರು ಆಗ್ರಹಿಸಿದರು. ರಾಜ್ಯ ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿದ್ರು. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಿಂತು ಆಕ್ರೋಶ ಹೊರಹಾಕಿದ್ರು. ಇದೇ ವೇಳೆ ಸಿಎಂ ಸಿದ್ದರಾಮಯ್ಯಗೂ ಬಿಜೆಪಿಯ ಪ್ರತಿಭಟನೆಯ ಬಿಸಿ ತಟ್ಟಿತು. ಬಿಜೆಪಿ ನಾಯಕರು ಪ್ರತಿಭಟನೆ ನಡೆಸುತ್ತಿದ್ದಾಗಲೇ ಸಿಎಂ ಕಾರು ಆಗಮಿಸಿತು. ಈ ವೇಳೆ ಕೆಲ ಕಾಲ ಗೊಂದಲ ಉಂಟಾಗಿತ್ತು. ಬಳಿಕ ಮಾತನಾಡಿದ ಬಿಜೆಪಿ ನಾಯಕರು ಕಾಂಗ್ರೆಸ್ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಸಿಬಿಐಗೆ ಕೊಡಬೇಕು, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಇದರ ಹೋರಾಟವನ್ನ ನಾವು ವಿಧಾನಸಭೆ ಒಳಗಡೆನೂ ನಾವು ಮಾಡೋರಿದ್ದೀರಿ. ಅದೇ ರೀತಿ ಮೂಡ ಹಗರಣನೂ ಕೂಡ ದೊಡ್ಡ ಹಗರಣ. ಇವತ್ತು ಮುಖ್ಯಮಂತ್ರಿಗಳು ಬಚಾವ್ ಆಗೋದಕ್ಕೆ ಅವರು ನ್ಯಾಯಾಂಗ ತನಿಖೆಗೆ, ಅದು ರಿಟೈರ್ಡ್ ಜಡ್ಜ್ ಮುಖಾಂತರ ಯಾವಾಗ ಸಿಎಂ ಮೇಲೆ ಆಪಾದನೆ ಬರ್ತೈತೆ ಅದಕ್ಕೆ ನ್ಯಾಯಾಂಗ ತನಿಖೆ. ಇವತ್ತು ಕಳೆದ ಕೆಲವು ತಿಂಗಳುಗಳಿಂದ ಆಗಿರ್ತಕ್ಕಂಥ ಭ್ರಷ್ಟಾಚಾರ, ದಲಿತರಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥದ್ದು, ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಇವತ್ತು ಪರಿಶಿಷ್ಟ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಲೂಟಿ ಮಾಡಿ ಲೋಕಸಭಾ ಚುನಾವಣೆಯಲ್ಲಿ ಬಳಸಿಕೊಂಡಿದ್ದಾರೆ ಅನ್ನೋದಿಗಾಗಲೇ ರುಜುವಾತಾಗಿದೆ. ಮತ್ತೊಂದು ಕಡೆ ಮೂಡ ಹಗರಣ ಸ್ವತಃ ಮುಖ್ಯಮಂತ್ರಿಗಳ ಕುಟುಂಬನೇ ನೇರವಾಗಿ ಭಾಗಿಯಾಗಿದೆ. ಸ್ವಯಂ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಬಂದಿದೆ. ಆರೋಪ ಅವ್ರ ಮೇಲೆ ಬಂದಿರೋದ್ರಿಂದ ಅವ್ರು ರಾಜೀನಾಮೆ ಕೊಡೋದು ಮಾತ್ರ ಇರುವಂಥ ದಾರಿ. ಅವ್ರು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸಬೇಕು. ಅವ್ರು ಯಾವುದೋ ಸಂಪುಟದ ಸಹೋದ್ಯೋಗಿಗಳ ಮೇಲೆ ಆರೋಪ ಬಂದರೆ ಅವ್ರ ತನಿಖೆಗೆ ಆದೇಶ ಮಾಡ್ಬೋದು. ಸ್ವಯಂ ಅವ್ರ ಮೇಲೆ ಆರೋಪ ಬಂದರೆ ಅವ್ರಿಗಿರುವಂಥ ಏಕೈಕ ರಾಜಮಾರ್ಗ ರಾಜೀನಾಮೆ. ಇದಾದ ಬಳಿಕ ಕಲಾಪ ಆರಂಭವಾಯಿತು. ನಿಧನರಾದ ಗಣ್ಯರಿಗೆ ಮೊದಲಿಗೆ ಸಂತಾಪ ಸೂಚಿಸಲಾಯಿತು. ಭೋಜನ ವಿರಾಮದ ಬಳಿಕ ಮತ್ತೆ ಕಲಾಪ ನಡೆಯಿತು. ಈ ವೇಳೆ ವಾಲ್ಮೀಕಿ ನಿಗಮದ ಕುರಿತು ನಿಲುವಳಿ ಪ್ರಸ್ತಾಪಕ್ಕೆ ಅಶೋಕ್ ಮನವಿ ಮಾಡಿದ್ರು. ನಾವು ಅಧಿವೇಶನದಲ್ಲಿ ಯಾವುದೇ ಚರ್ಚೆಗೆ ಸಿದ್ಧವಾಗಿದ್ದೀವಿ, ಆದ್ರೆ ನಿಯಮಾವಳಿ ಪ್ರಕಾರ ಅದು ಚರ್ಚೆಗೆ ಯೋಗ್ಯವಲ್ಲ ಅಂತ ಸಿಎಂ ಹೇಳಿದ್ರು. ಈ ವೇಳೆ ವಿಧಾನಸಭೆಯಲ್ಲಿ ಆಡಳಿತ ವಿಪಕ್ಷ ಸದಸ್ಯರಿಂದ ಗದ್ದಲ ಉಂಟಾಯಿತು. ನಾವು ಯಾವತ್ತೂ ಕೂಡ ಚರ್ಚೆ ಮಾಡಕ್ಕೆ ಎದುರುಕೊಳ್ಳಲ್ಲ, ಚರ್ಚೆ ಮಾಡಕ್ಕೆ ತಯಾರಾಗಿದ್ದೀವಿ. ಆದ್ರೆ ನಿಯಮಾವಳಿಗಳ ಪ್ರಕಾರ ಸಭೆ ನಡೀಬೇಕು. ಈಗ ನೀವು ಕ್ವಶನ್ ಅವರ್ ತಗೊಂಡಿದ್ದೀರಿ, ಕ್ವಶನ್ ಅವರ್ ತಗೊಂಡಾದ್ಮೇಲೆ ನೀವು ಅವ್ರಿಗೆ ಅವಕಾಶ ಮಾಡಿಕೊಡಿ. ಏನ್ ಸಬ್ಮಿಟ್ ಮಾಡ್ಬೇಕು ಅಂತಾರೆ, ಏನ್ ಸಬ್ಮಿಷನ್ ಮಾಡ್ಬೇಕು ಅಂತಾರೆ ಮಾಡಿ.
ಅದನ್ನ ಬಿಟ್ಟು ನಮಗೂ ಗಲಾಟೆ ಮಾಡಕ್ ಬರ್ತದೆ, ನಮಗೂ ಗಲಾಟೆ ಮಾಡಕ್ ಬರ್ತದೆ. ಬಹಳ ದೊಡ್ಡದಾಗಿ ಆರೋಪ ಮಾಡ್ತೀರಲ್ಲ, ವೀರಯ್ಯ ಬಂಧಿಸಿದ್ದೀರಲ್ಲ, ಯಾಕೆ ಪ್ರಸ್ತಾಪ ಮಾಡ್ತಾ ಇಲ್ಲ ನೀವು? ಬಳಿಕ ಎದ್ದು ನಿಂತ ಡಿಕೆ ಶಿವಕುಮಾರ್, ನಾವಿಲ್ಲಿ ಮುಚ್ಚಿಡೋದೇನೂ ಇಲ್ಲ, ಚರ್ಚೆಗೆ ಸಿದ್ಧವಾಗಿದ್ದೀವಿ, ಪ್ರಶ್ನೋತ್ತರ ಕಲಾಪ ಮುಗಿಲಿ ಅಂದ್ರು. ಸ್ಪೀಕರ್ ಕೂಡ ಇದನ್ನೇ ಹೇಳಿದ್ರು. ಆಗ ಬಿಜೆಪಿ ನಾಯಕರು ಸುಮ್ಮನಾದ್ರು. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಒಂದು ನಿಮಿಷ ಇರಪ್ಪ ಸ್ವಲ್ಪ. ಮುಖ್ಯಮಂತ್ರಿ ಹೇಳಿದ್ದಾರೆ, ಈಗ ಅವರು ಅಡ್ಜಮೆಂಟ್ ಮೋಷನ್ ಬಿಟ್ಟಿದ್ದಾರೆ. ನಮ್ದು ಇಲ್ಲೇನು ಮುಚ್ಚಿಡೋ ಅಂತ ಪ್ರಶ್ನೆ ಏನಿಲ್ಲ. ಅವ್ರೇನು ಕೊಟ್ಟಿದ್ದಾರೆ, ಲೆಟ್ ದ ಡಿಸ್ಕಸ್. ಅದೇನು ತಪ್ಪೇನಿಲ್ಲ. ನೀವೇನು ಬೇಕಾದ್ರೂ ಪ್ರಸ್ತಾವನೆ ಮಾಡಿ. ಗವರ್ಮೆಂಟ್ ಈಸ್ ದೇರ್, ವಿ ಆರ್ ರೆಡಿ ಟು ಡಿಸ್ಕಸ್, ವಿ ಆರ್ ರೆಡಿ ಟು ರಿಪ್ಲೈ. ವಾಟ್ ಎವರ್ ಅಲಿಗೇಷನ್ ಯು ವಾಂಟೆಡ್ ಟು ಡೂ ಆನ್ ಅಸ್, ಯು ಡೂ ಇಟ್. ವಿ ಆರ್ ದೇರ್ ಟು ರಿಪ್ಲೈ ಟು ಯು. ವಿ ಡೋಂಟ್ ಮೈಂಡ್ ಆನ್ ದಿಟ್. ಈಗ ವಿ ವಿಲ್ ಡೂ ಇಟ್. ಬಟ್ ಏನಪ್ಪಾ ಅಂತಂದ್ರೆ, ಈ ಕ್ವಶನ್ ಅವರ್ ಪದ್ಧತಿನ ನಾವು ನಿಲ್ಸೋದು ಬೇಡ. ಲೆಟ್ ದಿ ಮೆಂಬರ್ಸ್ ಎಂಜಾಯ್ ದಿ ಕ್ವಶನ್ ಅವರ್. ಅವ್ರೇನೋ ಪ್ರಾಬ್ಲಮ್ ಬಂದಿರ್ತಾರೆ, ಒಂದು ಗಂಟೆ, ವಿದಿನ್ 1 hour ಬೇಕಾದ್ರೆ ನೀವು ಕ್ಲೋಸ್ ಮಾಡಿ. ಬೇಗ ಪ್ರಶ್ನೆ ನೀವು ಕ್ಲೋಸ್ ಮಾಡಿ. ಅಧ್ಯಕ್ಷರೇ, ಅವರು ಒಪ್ಪಿಕೊಂಡಿದ್ದಾರೆ. ಮಾನ್ಯ ಈಗ ಮುಖ್ಯಮಂತ್ರಿಗಳು ನಾವು ಚರ್ಚೆಗೆ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ನಾವು ಚರ್ಚೆಗೆ ತಡೆ ಮಾಡಲ್ಲ, ನಾವು ಚರ್ಚೆಗೆ ಅವಕಾಶ. ಈ ವೇಳೆ ಮತ್ತೆ ಮಾತನಾಡಿದ ಸಿದ್ದರಾಮಯ್ಯ, ಇದು ಕಾನೂನು ತನಿಖೆ ನಡೀತಿರೋದ್ರಿಂದ ಚರ್ಚೆ ಮಾಡಲು ಬರಲ್ಲ, ಆದ್ರೆ ರಾಜ್ಯದ ಜನರಿಗೆ ಗೊತ್ತಾಗ್ಲಿ ಅಂತ ಚರ್ಚೆಗೆ ಒಪ್ಕೊಂಡಿದ್ದೀವಿ ಅಂತ ಹೇಳಿದ್ರು. ಕಾನೂನು ರೀತಿಯ ಚರ್ಚೆಗೆ ಅವಕಾಶ ಇಲ್ಲ. ಅಡ್ಜರ್ಮೆಂಟ್ ಮೋಷನ್ ಕೊಡಕ್ ಬರಲ್ಲ. ಬಿಕಾಸ್ ಈಗಾಗಲೇ ನಾವು SIT ತಯಾರು ಮಾಡಿದ್ದೀವಿ. ಸುಮಾರು 3/4 ಭಾಗದಷ್ಟು ತನಿಖೆ ಮುಗಿದಿದೆ. ಈ ಹಂತದಲ್ಲಿ ಚರ್ಚೆ ಮಾಡಬೇಕು ಕಾನೂನು ರೀತಿ ಬರಲ್ಲ. ಆದರೂ ಈ ರಾಜ್ಯದ ಜನರಿಗೆ ಸರಿಯಾದಂತ ಮಾಹಿತಿ ಹೋಗ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಚರ್ಚೆ ಮಾಡಲಿಕ್ಕೆ ಒಪ್ಪಿಕೊಳ್ತೇವೆ. ಆದ್ರೆ ಕ್ವಶನ್ ಅವರ್ ಆದ್ಮೇಲೆ ಚರ್ಚೆ ಮಾಡಲಿ. ಪ್ರಶ್ನೋತ್ತರಾವಧಿಯ ಬಳಿಕ ಸ್ಪೀಕರ್ ಖಾದರ್ ವಾಲ್ಮೀಕಿ ಹಗರಣದ ಚರ್ಚೆಗೆ ಅವಕಾಶ ಕೊಟ್ಟರು. ದಲಿತರ ಹಣವನ್ನ ಟಕಾಟಕ್ ಅಂತ ಹೊಡೆದಿದ್ದಾರೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ರು. ಕಟ್ ಅಂತೇಳಿ 100ಕ್ಕೆ 100% ಹೊಡೆದಂತ ಒಂದು ದೊಡ್ಡ ಭ್ರಷ್ಟಾಚಾರದ ಹಗರಣ ನನಗನ್ಸ್ತತೆ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಬ್ಲಾಕ್ ಮಾರ್ಕ್ ಇದೆ, ಕಪ್ ಚುಕ್ಕೆ. ಅಧಿವೇಶನದಲ್ಲಿ ಬಿಜೆಪಿ ಜೆಡಿಎಸ್ 3 ಅಸ್ತ್ರಗಳ ಮೂಲಕ ಸರ್ಕಾರದ ವಿರುದ್ಧ ಸಮರ ಸಾರಿದ್ದು, ನಾಳೆಯಿಂದ ಸದನ ಸಂಘರ್ಷ ಮತ್ತಷ್ಟು ಜೋರಾಗುವ ಸಾಧ್ಯತೆ ಇದೆ. ಬ್ಯೂರೋ ರಿಪೋರ್ಟ್, TV9.